ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಹಾಗೆಯೇ ಬುಧವಾರದ ವ್ಲಾಗ್ ಆಗಿರುತ್ತೆ. 2 ದಿನ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ, ಸೊ ಹಾಗಾಗಿ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮಂಡೇ ಅಂದರೆ ಆ್ಯಸ್ ಯೂಶಲ್ ಪೂಜೆ ಎಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ತಿಂಡಿನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ನೆನ್ನೆ ಸಂಡೇ ಮನೆಗೆ ಅಮ್ಮ ಬಂದಿದ್ದರು. ಬರೋವಾಗ ಸ್ವಲ್ಪ ನನಗಿಷ್ಟ ಆಗಿರುವಂಥ ಕೊಬ್ಬರಿ ಮಿಠಾಯಿ ಮಾಡಿಕೊಂಡು, ಹಾಗೆಯೇ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಿರುವಂಥ ನಿಪ್ಪಟ್ಟೆಲ್ಲ ಮಾಡ್ಕೊಂಡು ತಂದಿದ್ರು. ಸೊ ಅದನ್ನೆಲ್ಲ ಇವಾಗ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ತುಂಬ ದಿನದಿಂದ ವ್ಲಾಗ್ನ ನೋಡ್ತಾ ಇರೋರಿಗೆ, ಅಂದರೆ ನನ್ನ ವ್ಲಾಗ್ ನೋಡ್ತಾ ಇರೋರಿಗೆ ಗೊತ್ತೇ ಇರುತ್ತೆ ನಮ್ಮಮ್ಮ ಬಂದಾಗ ಏನೇನು ಮಾಡ್ಕೊಂಬರ್ತಾರೆ ಅಂತ. ಪ್ರತಿ ಸಾರಿ ಅದನ್ನೇ ಮಾಡ್ಕೊಂಬರ್ತಾರೆ. ಏಕೆಂದರೆ ನಾನು ನಮ್ಮಮ್ಮ ಮಾಡೋ ಥರ ಟ್ರೈ ಮಾಡಿದ್ದೀನಿ ತುಂಬ ಸರಿ. ಕೊಬ್ಬರಿ ಮಿಠಾಯಿ ಆಗಿರ್ಬೋದು, ಹಾಗೆ ನಿಪ್ಪಟ್ಟಾಗಿರ್ಬೋದು, ಎಲ್ಲ ಕೂಡ ಅದೇನೋ ಗೊತ್ತಿಲ್ಲ, ಅವ್ರು ಮಾಡೋದೇ ಬೇರೆ ಥರ ಟೇಸ್ಟ್ ಇರುತ್ತೆ, ನಾನು ಮಾಡೋದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಅಂದರೆ ಸೇಮ್ ನಮ್ಮಮ್ಮ ಹೇಗೆ ಮಾಡ್ತಾರೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಅಷ್ಟೇ ಪದಾರ್ಥನೆಲ್ಲ ಹಾಕಿ ಮಾಡ್ಕೊಂಡ್ರೂ ಕೂಡ ಅವ್ರು ಮಾಡೋ ಥರ ಟೇಸ್ಟ್ ಬರೋದೇ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾನು ಹೆಂಗೆ ಮಾಡಿದ್ರೂ ನೀನು ಮಾಡೋ ಥರ ಬರೋದೇ ಇಲ್ಲ ಅಮ್ಮ ಅಂತ. ಸೊ ಹಾಗಾಗಿ ಅವ್ರು ಬರೋವಾಗಲೇ ಮಾಡ್ಕೊಂಡು ತಂದಿರ್ತಾರೆ. ನೋಡ್ತಿದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಫುಲ್ ಕುರುಕ್ಲು ಥರ. ಅಂದರೆ ಯೂಶಲ್ ಆಗಿ ನಾನು ಮಾಡಿದಾಗ ನಿಪ್ಪಟ್ಟು ಹೆಂಗೆ ಅಂತಂದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಆಯಿತಾ. ಆದರೆ ನಮ್ಮಮ್ಮ ಮಾಡಿದಾಗ ಆರಾಮಾಗಿ ಕೈಯಲ್ಲಿ ಹಿಂಗೆ ಪಟ್ ಅಂತ ಮುರಿತಾ ಇರ್ಬೋದು. ಈ ಬೆಣ್ಣೆ ಮುರುಕಿರುತ್ತೆ ಗೊತ್ತಾ, ಆ ಥರ ಮಾಡಿರ್ತಾರೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ನಮ್ಮಮ್ಮ ಮಾಡೋ ನಿಪ್ಪಟ್ಟು ಅಂದರೆ. ಸೊ ಹಾಗಾಗಿ ಬರೋವಾಗೆಲ್ಲ ಮಾಡ್ಕೊಂಡು ತರ್ತಿರ್ತಾರೆ. ತಂದಿದ್ರು. ಇದು ಒಂದು ದಿನ ಕೂಡ ಬರೋದಿಲ್ಲ ನಮಗೆ. ಹೋಗ್ತಾ ಬರ್ತಾ ತಿಂದು ಖಾಲಿ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಈ ಥರ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ತಂದಿರೋವಂಥ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಹಾಗೆ ನಾಳೆ ಸ್ವಲ್ಪ ಸಲಾಡ್ ಮಾಡೋಣ ಅಂತ ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ, ಅದನ್ನು ಸಹ ತೊಳೆದು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಪಾಯಸ, ಐಸ್ ಕ್ರೀಮ್, ಕೇಕ್ ಎಲ್ಲ ಮಾಡಿದಾಗ ಕಂಡೆನ್ಸ್ ಮಿಲ್ಕ್ ಬೇಕಾಗುತ್ತೆ. ಯೂಶಲ್ ಆಗಿ ಹೊರಗಡೆಯಿಂದನೇ ತರಿಸ್ಕೊತಾ ಇದ್ದೆ. ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ ಫಾಲೋ ಮಾಡಿ ಟ್ರೈ ಮಾಡಿದ್ದಾಯಿತು. ತುಂಬ ಚೆನ್ನಾಗಿ ಬಂದಿತ್ತು ಕಂಡೆನ್ಸ್ ಮಿಲ್ಕ್ ಮಾತ್ರ. ಮನೆಯಲ್ಲೇ ಒಂದು 2-3 ಸರಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಜಸ್ಟ್ 30 ಸೆಕೆಂಡ್ ಟೈಮ್ ಇದ್ದರೆ ಸಾಕು, ಆರಾಮಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಂಡೆನ್ಸ್ ಮಿಲ್ಕ್ ರೆಡಿಯಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ. ನಂತರ ಅರ್ಧ ಕಪ್ನಷ್ಟು ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಕಾಯಿಸಿ ಆರಿಸಿರುವಂಥ ಹಾಲು. ಹಸಿ ಹಾಲನ್ನು ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ, ಒಂದು ಸ್ವಲ್ಪ ಹಸಿ ಸ್ಮೆಲ್ ಥರ ಬರ್ತಿರುತ್ತೆ.
ಆದರೆ ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿ ಇದನ್ನು ಒಂದು 30 ಸೆಕೆಂಡ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಕಂಡೆನ್ಸ್ ಮಿಲ್ಕ್ ರೆಡಿಯಾಗಿರುತ್ತೆ. ಇದನ್ನು ನಾವು ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು 2 ವೀಕ್ಸ್ ತನಕ ಸ್ಟೋರ್ ಮಾಡ್ಕೋಬೋದು. ಅಂದರೆ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಯಾಕೆಂದರೆ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಏನೂ ಹಾಕಿರೋದಿಲ್ಲ ಅಲ್ವಾ, ಹಾಗೆ ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದಾಯಿತು. ಹಾಗೆ ಇದು ಬುಧವಾರ ಬೆಳಗ್ಗೆ ಆಷಾಢ ಸ್ಟಾರ್ಟ್ ಆಯಿತು. ಆಷಾಢ ಅಮಾವಾಸ್ಯೆ ಮತ್ತು ಆಷಾಢದಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಇರುತ್ತೆ. ಹಾಗಾಗಿ ಅಮಾವಾಸ್ಯೆ ಅಲ್ವಾ, ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಬೇಗನೆ ಎದ್ದಿರ್ತೀನಿ, ಹೊಟ್ಟೆ ಸಹ ಹಸಿತಾ ಇರುತ್ತೆ. ಬೇಗ ಏನಾದ್ರೂ ಕ್ವಿಕ್ಕಾಗಿ ಆಗೋ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಇವಾಗ ಸ್ವಲ್ಪ ವೆದರ್ ಕೂಡ ಚೆನ್ನಾಗಿತ್ತು, ಗಾಳಿ ಕೂಡ ಜೋರಾಗಿ ಬೀಸ್ತಾ ಇತ್ತು. ಅದೇನು ನಾನು ವಿಡಿಯೋ ತೊಗೊಳ್ಳೋವಾಗ ಗಾಳಿನೇ ಬೀಸ್ತಾ ಇರಲಿಲ್ಲ. ಇವಾಗಂತೂ ಬಟ್ಟೆ ಒಣಗಾಕೋದು ಕೂಡ ಕಷ್ಟ ಆಗುತ್ತೆ. 1-2-3 ಕ್ಲಿಪ್ ಹಾಕಿ ಬಟ್ಟೆನ ಹಾಕಬೇಕು, ಆ ಥರ ಗಾಳಿ ಬೀಸ್ತಿರತ್ತೆ. ಹಾಗೆ ಇನ್ನು ದೇವ್ರಿಗೆ ತೆಂಗಿನಕಾಯಿ ಹೊಡೆದಿದ್ದೆ ಅಲ್ವಾ, ಅದ್ರ ಎಳ್ನೀರು ಕೂಡ ಇತ್ತು, ಅದನ್ನು ಶೋಧಿಸ್ಕೋಬೇಕು. ಇವಾಗ ನೆನ್ನೆ ಟೀ ಮಾಡಿಟ್ಟಿರ್ತೀನಿ, ಅದೆಲ್ಲ ತೊಳೆದು ಟಬ್ಬಲ್ಲಿ ಹಾಕಿಟ್ಟಿರ್ತೀನಿ. ಆ ಸ್ಟ್ರೈನರ್ನ ಎತ್ಕೊಳ್ಳೋದಕ್ಕೆ ಹೋದೆ, ಅಷ್ಟರಲ್ಲಿ ಪಾತ್ರೆ ಎಲ್ಲ ಇತ್ತು. ಫಸ್ಟ್ ಇದನ್ನು ಜೋಡಿಸ್ಕೊಂಬಿಡೋಣ, ಮತ್ತು ಇವಾಗ ಸ್ಟ್ರೈನರ್ ತೆಗಿಬೇಕು ಅಂದರೆ ಈ ಪಾತ್ರೆನೆಲ್ಲ ಎತ್ತಿಡಬೇಕು. ಅದಕ್ಕೆ ಒಂದೇ ಸರಿ ನೀಟಾಗಿ ಒರೆಸಿ ಜೋಡಿಸ್ಕೊಂಬಿಡೋಣ ಅಂತ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೇನೆ ಅಷ್ಟರಲ್ಲಿ ಸ್ಟ್ರೈನರ್ ಸಹ ಸಿಕ್ತು. ಇದನ್ನು ಇವಾಗ ಶೋಧಿಸ್ಕೊಳ್ಳೋದು. ಈ ಥರ ಎಳ್ನೀರನ್ನ ನಾನು ವೇಸ್ಟ್ ಅಂತೂ ಮಾಡೋದಿಲ್ಲ. ಒಂದು ತಟ್ಟೆನ ಇಟ್ಕೊಂಡು ಕಾಯಿನ ಒಡೆದು ಅದಾದಮೇಲೆ ದೇವ್ರಿಗೆ ಇಡ್ತೀನಿ. ಈ ಎಳ್ನೀರು ಏನಾದರೂ ಇದ್ದಾಗ, ಇನ್ ಕೇಸ್ ಜಾಸ್ತಿ ಏನಾದರೂ ಇದ್ದಾಗ, ಯೂಶಲ್ ಆಗಿ ಮನೆಯಲ್ಲಿ ಸುಣ್ಣ ಇದ್ದೇ ಇರುತ್ತೆ. ಅಂದರೆ ಎಲೆ ಅಡಿಕೆಗೆ ಹಾಕೋತೀವಲ್ವ, ಆ ಥರ ಸುಣ್ಣ. ಅದಕ್ಕೆ ಈ ಎಳ್ನೀರನ್ನ ಹಾಕಿ ಇಟ್ಟರೆ, ಇನ್ ಕೇಸ್ ಅದು ಗಟ್ಟಿಯಾಗಿತ್ತು ಅಂತಂದರೆ ಒಂಥರ ಕಲ್ಲು ಥರ ಆಗಿಬಿಟ್ಟಿರುತ್ತೆ ನೋಡಿ, ಅದಕ್ಕೆ ಬರೀ ನೀರನ್ನು ಹಾಕೋದ್ರ ಬದಲು ಈ ಥರ ಎಳ್ನೀರನ್ನ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸುಣ್ಣ ನಾರ್ಮಲ್ ಆಗಿ ನಾವು ಎಲೆ ಅಡಿಕೆಗೆ ಹಾಕೋತೀವಲ್ವ, ಆ ಥರ ರೆಡಿಯಾಗಿರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನು ಪಾತ್ರೆ ಎಲ್ಲ ಇತ್ತು, ಮಗ್ಗಳೆಲ್ಲ ಇತ್ತಲ್ವ, ಸೊ ಅದನ್ನೆಲ್ಲ ನೀಟಾಗಿ ಬಟ್ಟೆಯಿಂದ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಪಾತ್ರೆ ಮೇಲ್ಗಡೆ ಕೆಲವೊಂದು ಕಲೆಗಳು ಕೂತಿರುತ್ತೆ ನೋಡಿ, ವೈಟ್ ಥರ, ಆ ಥರ ಎಲ್ಲ ಇರೋದಿಲ್ಲ ಅಂತ ನೀಟಾಗಿ ಒಂದೇ ಸಾರಿ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಳ್ಳೋದು ತುಂಬಾ ಸುಲಭ, ಸಿಂಪಲಾಗಿ ಆಗೋಗ್ಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಮೊದಲು ಈ ಕೆಲಸನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದೇ ಸಾರಿ ಅಂದರೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ಗೆ ಎರಡಕ್ಕೂ ಒಂದೇ ಸಾರಿ ಅಕ್ಕಿ ಮತ್ತು ಬೇಳೆನ ಹಾಕಿ ಕೂಗಿಸ್ಕೊಂಡ್ಬಿಡ್ತೀನಿ. 1 ಲೋಟದಷ್ಟು ಅಕ್ಕಿಗೆ ಅರ್ಧ ಲೋಟದಷ್ಟು ಹೆಸರು ಬೇಳೆನ ಹಾಕಿ ಚೆನ್ನಾಗಿ 2-3 ಸಾರಿ ವಾಶ್ ಮಾಡಿಕೊಂಡು ಉಪ್ಪನ್ನು ಹಾಕ್ತೇನೆ. ಇದನ್ನು ಬರೀ ಅಕ್ಕಿ ಮತ್ತು ಬೇಳೆ ನೀರನ್ನು ಮಾತ್ರ ಹಾಕಿ ಕೂಗಿಸ್ಕೊಳ್ಳೋದು. ಹಾಗೆ ಅದು ಕೂಗಿ ಕೂಲ್ ಆಗುವಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ನಾನು ಸ್ವಲ್ಪ ಆ್ಯಪಲ್ ಸೈಡರ್ ವಿನೆಗರ್ ಕುಡಿತಿದ್ದೀನಲ್ವ, ಅದಕ್ಕೋಸ್ಕರ ಬಿಸಿ ನೀರನ್ನು ಕಾಯಿಸ್ಕೊತಾ ಇದ್ದೀನಿ. ಇದನ್ನು ಜಾಸ್ತಿ ಬಿಸಿ ಮಾಡ್ಕೋಬೇಕು ಅಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಒಂದು ಅರ್ಧ ಸ್ಪೂನಷ್ಟು ಹಾಕೋತೀನಿ, ಸ್ವಲ್ಪ ಉಗುರು ಇರುತ್ತೆ, ಸೊ ಹಾಗಾಗಿ ಜಾಸ್ತಿ ಕುಡಿಯೋದಕ್ಕಾಗೋದಿಲ್ಲ. ಸಿಂಪಲಾಗಿ ಲೈಟಾಗಿ ಹಾಕಿ ಕುಡಿತೀನಿ. ಏನಾದ್ರೂ ಒಂದು ಬೆಳಗಿನ ಟೈಮ್ನಲ್ಲಿ ಕುಡಿದ್ರೆ ಬೆಟರ್, ಏನೂ ಇಲ್ಲ ಅಂದರೆ ಬಿಸಿ ನೀರು ಕುಡಿದ್ರೆ ಬೆಟರ್. ಇದನ್ನು ನಾನು ಹೇಳ್ತಾನೆ ಇರ್ತೀನಿ. ಬೆಳಗ್ಗಿನ ಟೈಮ್ನಲ್ಲಿ ಆದ್ರೂ ಸರಿನೇ, ಇಲ್ಲ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಆದ್ರೂ ಸರಿನೇ 1 ಲೋಟದಷ್ಟು ಬಿಸಿ ನೀರು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ನಡುವೆ ಅಂತೂ ಸ್ವಲ್ಪ ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ, ಗಾಳಿ ಜಾಸ್ತಿ ಬೀಸ್ತಿರುತ್ತೆ. ಒಂದು ಸಾರಿ ಬಿಸಿಲಿದ್ರೆ ಜಸ್ಟ್ ಇನ್ನೊಂದು ನಿಮಿಷಕ್ಕೇ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರೋದು ಬೆಟರ್ ಈ ಟೈಮ್ನಲ್ಲಿ, ಯಾಕೆಂದರೆ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಬರ್ತಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಇವಾಗ ಸ್ವಲ್ಪ ಬೆಲ್ಲನ ಕುದಿಲಿಕ್ಕೆ ಇಟ್ಕೋತೀನಿ. ಅಂದರೆ ಬೆಲ್ಲನ ಕರಗಿಸಿ ಅದನ್ನು ಕುದಿಸ್ಕೊಂಡು ಶೋಧಿಸ್ಕೋಬೇಕಲ್ವ, ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಅಕ್ಕಿ ಮತ್ತು ಬೇಳೆ ಸಹ ಬೆಂದಿತ್ತು, ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಂಡ್ಬಿಡ್ತೀನಿ ನಾನು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಅದು ಕಾದಾದ ನಂತರ ಸಾಸಿವೆ, ಜೀರಿಗೆ, ಸ್ವಲ್ಪ ಗೋಡಂಬಿ ಹಾಗೆ ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಹಿಂಗನ್ನು ಸೇರಿಸಿ ಈ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋದು. ಹಾಗೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಬೇಕು ಅಂದರೆ ಈ ಹಂತದಲ್ಲಿನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ನಾನು ಕೊನೆಯಲ್ಲಿ ಸೇರಿಸ್ಕೋತೀನಿ. ಇವಾಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಸಿಂಪಲ್ ಒಗ್ಗರಣೆ, ನಾರ್ಮಲಾಗಿ ಮಾಡ್ಕೊಂಡಾಗ ಕೊನೆಯಲ್ಲಿ ಒಗ್ಗರಣೆ ಹಾಕೋತೀನಿ. ಆದರೆ ಇವತ್ತು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡೂ ಮಾಡ್ತಾ ಇದ್ದೆ ಅಲ್ವಾ, ಎರಡನ್ನೂ ಕೂಡ ಒಟ್ಟಿಗೆ ಕೂಗಿಸ್ಕೊಂಡಿದ್ರಿಂದ ಎರಡನ್ನೂ ಕೂಡ ಅಂದರೆ ಒಗ್ಗರಣೆನ ಡೈರೆಕ್ಟಾಗಿ ಯಾವ ಪಾತ್ರೆಗೆ ಹಾಕೋತೀನಿ ಅಲ್ವಾ, ಏನು ಪೊಂಗಲ್ ಮಾಡ್ಕೊಳ್ಳೋದು ಅದೇ ಪಾತ್ರೆಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಕೆಲವರು ಅರಿಶಿನ ಪುಡಿ ಹಾಕ್ಕೋತಾರೆ, ಕೆಲವರು ಸ್ಕಿಪ್ ಮಾಡ್ಕೋತಾರೆ. ನನಗೆ ಅರಿಶಿನ ಪುಡಿ ಹಾಕ್ಕೊಂಡ್ರೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೋತೀನಿ ಅಷ್ಟೇ. ಹಾಗೆ ಬೆಂದಿರುವಂಥ ಅಕ್ಕಿ ಬೇಳೆನ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಆಲ್ರೆಡಿ ಸ್ವಲ್ಪ ಅಕ್ಕಿ ಬೇಳೆನ ಮ್ಯಾಶ್ ಮಾಡ್ಕೊಂಡಿರ್ತೀವಿ, ಈ ಹಂತದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ.
ಇವಾಗ ಖಾರ ಪೊಂಗಲ್ ರೆಡಿ ಆಗಿತ್ತು. ಇವಾಗ ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಅದೇ ಕುಕ್ಕರ್ಗೆ ಈ ಏನು ಬೆಲ್ಲ ಕರಗಿಸಿಟ್ಕೊಂಡಿದ್ದೆ ಆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಕಡಿಮೆ ಅಂತ ಅನಿಸ್ತಿತ್ತು, ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಕಲರ್ ನೋಡಿದ್ರೇ ಗೊತ್ತಾಗಿರುತ್ತೆ. ಟೇಸ್ಟ್ ಏನು ಮಾಡೋದಿಲ್ಲ ನಾನು, ಸ್ವಲ್ಪ ದೇವ್ರಿಗೆ ನೈವೇದ್ಯ ಇಡಬೇಕಾಗಿತ್ತು, ಹಾಗಾಗಿ ಟೇಸ್ಟ್ ಏನು ಮಾಡಿಲ್ಲ. ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಸ್ವೀಟ್ ಇದೆಯಾ ಇಲ್ವಾ ಅಂತ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕಲ್ವ, ಅದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕಿ ಈ ಹಂತದಲ್ಲೇ ಈ ದ್ರಾಕ್ಷಿ ಮತ್ತು ಗೋಡಂಬಿನೆಲ್ಲ ಸೇರಿಸ್ಕೊಳ್ಳೋದು. ಇವಾಗ ಗೋಡಂಬಿ ಹಾಕ್ಕೊಂಬಿಡ್ತೀನಿ. ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಅಷ್ಟರಲ್ಲಿ ಏನು ಖಾರ ಪೊಂಗಲ್ನ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ರೆಡಿ ಆಗಿತ್ತು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಕೆಲವ್ರಿಗೆ ತೆಂಗಿನಕಾಯಿ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋತಾರೆ. ಆದರೆ ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇರುತ್ತೆ, ತೆಂಗಿನಕಾಯಿ ಆಗಿರ್ಬೋದು ಮತ್ತು ಗೋಡಂಬಿ ಆಗಿರ್ಬೋದು, ಬಹಳ ರುಚಿಯಾಗಿರುತ್ತೆ. ಇವಾಗ ಕಂಪ್ಲೀಟ್ ಖಾರ ಪೊಂಗಲ್ ರೆಡಿ ಆಯಿತು. ಇವಾಗ ಏನು ಬೆಲ್ಲದ ನೀರು ಹಾಕ್ಕೊಂಡಿದೆ ಅದು ಸಹ ಕುದೀತಾ ಇತ್ತು. ಅದಕ್ಕೆ ಇವಾಗ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡು ಸೇರಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಸಹ ಕಟ್ ಮಾಡಾದರೂ ಹಾಕ್ಕೋಬೋದು, ಇಲ್ಲ ತುರಿದಾದರೂ ಹಾಕ್ಕೋಬೋದು. ಒಬ್ಬೊಬ್ರಿಗೂ ಒಂದೊಂದು ಥರ ಇಷ್ಟ ಅಲ್ವಾ, ಆ ಥರ ಮಾಡ್ಕೋತಾರೆ. ನಮಗೆ ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬಹಳ ಇಷ್ಟ. ಇವಾಗ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪೊಂಗಲ್ ಸಹ ರೆಡಿ ಆಗುತ್ತೆ. ಒಂದೇ ಸಾರಿ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಎರಡು ಕೂಡ ರೆಡಿ ಆಯಿತು, ಟೈಮ್ ಕೂಡ ಸೇವ್ ಆಯಿತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.